ಅದು ಸೌಂದರ್ಯ ಮೇಡಮ್ಗೆ ನಾವಿಬ್ರು ಹಿಂಗೆ ಒಟ್ಟಿಗೆ ಬರೋದು ಇಷ್ಟ ಆಗಲ್ಲ, ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನೀವು ಮೊದಲು ಹೋಗಿ, ನಾನು ಆಮೇಲೆ ಬರ್ತೀನಿ. ಒಂದು ನಿಮಿಷ. ಅದೇನು ಹೇಳ್ಬೇಕು ಒಂದೇ ಸಲ ಹೇಳಿ ಮುಗಿಸ್ರಿ. ಇದನ್ನ ಹಿಡ್ಕೋತೀರಾ? ಏನ್ರಿ ಮಾಡ್ತಾ ಇದೀರಾ? ಅದು ನಿಮ್ಮ ಮುಖದ ಮೇಲೆ ಮಣ್ಣಿನ ಕಲೆ ಇದೆ. ಸೌಂದರ್ಯ ಮೇಡಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಲ್ವಾ? ಅಯ್ಯಯ್ಯೋ, ಏನ್ ನಡೀತಿದೆ ಇಲ್ಲಿ? ಸೌಂದರ್ಯ, ಸೌಂದರ್ಯ! ನೋಡು ರೊಮ್ಯಾನ್ಸ್ ಸೀನು ಹೇಗ್ ನಡೀತಿದೆ ಅಂತ. ನಮ್ ಚಿರು ಅವಳ ಜೊತೆ ಹೀಗ್ ನಡ್ಕೋತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇರು, ಮೊದ್ಲು ಅವಳು ನಮ್ಮ ಮನೆಯಿಂದ ಹೊರಗಾಕ್ತೀನಿ. ಒಂದ್ ನಿಮಿಷ ಚಿಕ್ಕತ್ತೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಒಂದ್ಸತಿ ಕರೆಕ್ಟಾಗಿ ಕಂಡ್ಬಿಟ್ಟು ನೋಡಿ. ಚಿರು ಮುಖದ ಮೇಲೆ ಏನೋ ಕಲೆ ಆಗಿದ್ರೆ ಅವಳು ಅದನ್ನ ವರ್ಸಕ್ ಹೋಗಿದ್ದಾಳಷ್ಟೆ. ಅದನ್ ಬಿಟ್ರೆ ನೀವ್ ಅನ್ಕೊಂಡಂಗೆಲ್ಲ ಏನು ನಡೀತಾ ಇಲ್ಲ. ಅಷ್ಟಕ್ಕೂ ನಮ್ ಚಿರುಗೆ ಅವಳು ನೆರಳು ಕಂಡ್ರೂ ಆಗೋದಿಲ್ಲ ಅಂತದ್ರಲ್ಲಿ ಅವನು ಅವಳ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋಕ್ ಸಾಧ್ಯ. ಸುಮ್ಮನೆ ನೀವೇ ಏನೇನೋ ಊಹಿಸ್ಕೊಂಡು ನನ್ನ ಹತ್ರ ಬಂದು ಏನೇನೋ ಹೇಳ್ಬೇಡಿ. ನೋಡು, ಇದು ಒಳ್ಳೆ ಸಮಯ. ಅವನ್ ಕನ್ಸು ಹಾಳಾಗಿರೋದನ್ನ ಹೇಳಿ ಅವಳು ಸವಾಸ ಮಾಡಿದ್ರೆ ನಿನ್ ಜೀವನ ಹಾಳಾಗುತ್ತೆ ಅಂತ ಹೇಳ್ಬಿಡು. ಅದಕ್ಕಿನ್ನೂ ಟೈಮ್ ಕೂಡ ಬಂದಿಲ್ಲ. ಇನ್ಯಾವ ಟೈಮ್ ಬರ್ಬೇಕು? ಅಷ್ಟಕ್ಕೂ ಅವಳ ತಲೆ ಏನ್ ನೋಡ್ತಾ ಇದೆ ಆ ದೇವ್ರಿಗೆ ಗೊತ್ತು. ಅಲ್ಲ ಜಾಜಿ ಅಕ್ಕ, ಗಣೇಶ ಜೊತೆ ಗೌರಿನೂ ತಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಓ, ನಿಮಗೆ ಗೌರಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಹ್ಞೂ ಅಕ್ಕ, ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ. ಊರಲ್ಲಿ ಪ್ರತಿ ವರ್ಷ ನಾನೇ ಗೌರಿ ಪೂಜೆ ಮಾಡ್ತಿದ್ದೆ. ಆದ್ರೆ ಈ ಸಲ ಮಾತ್ರ ಆಗ್ತಿಲ್ಲ. ಪೂಜೆ ಮಾಡಿದ್ರೆ 2 ಗೌರಿ ಗಣೇಶ ಪೂಜೆ ಮಾಡ್ಬೇಕು. ಆದ್ರೆ ಇಲ್ಲಿ ಮಾತ್ರ ಬರೀ ಗಣೇಶನ ಪೂಜೆ ಮಾಡ್ತಿದ್ದಾರೆ. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಹೌದು ಮೇಡಮ್, ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಇಲ್ಲಿ ಗೌರಿ ಪೂಜೆನೇ ಮಾಡಲ್ಲ. ಯಾಕೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದೇನೋ ಪದ್ಧತಿ ಇಲ್ಲಂತೆ. ಹೌದಾ? ಅದಕ್ಕೇನಂತೆ, ನಾವೆಲ್ಲ ಸೇರಿ ಗೌರಿ ಪೂಜೆ ಮಾಡಿದ್ರೆ ಆಯ್ತು. ಅಂದ್ರೆ ಈ ಮನೇಲಿ ಮಾಡ್ದಿದ್ರೆ ಏನಂತೆ, ಆ ಮನೇಲಿ ಮಾಡೋಣ. ಔಟ್ ಹೌಸ್ ಅಲ್ಲಿ ಅಲ್ವಾ? ಇಲ್ಲಿ ಆ ಪದ್ಧತಿ ಇಲ್ಲ ಅಲ್ವಾ? ಆದ್ರೆ ನಾವ್ ಮಾಡೋಂಗಿಲ್ಲ ಅಂತ ಏನಿಲ್ವಲ್ಲ. ನಿಮ್ ಸಂತೋಷಕ್ಕೋಸ್ಕರ ನಿಮ್ ಇಷ್ಟದ ಪ್ರಕಾರ ಔಟ್ ಹೌಸ್ ಅಲ್ಲಿ ನಾಳೆ ಗೌರಿ ಪೂಜೆ ಮಾಡೋಣ. ಏನಂತೀರಾ? ಜಾಜಿ ಅಕ್ಕ, ಇವನ್ ಯಾಕೆ ಬೆಳಿಗ್ಗೆನೆ ಫೋನ್ ಮಾಡ್ತಿದ್ದಾನೆ? ಯಾಕೋ ಫೋನ್ ಮಾಡಿದ್ಯಾ? ನೀನೇ ನಮ್ಮ ಮತ್ತೆ ಮಗಳೇನೆ ಸುಮ್ಮನೆ ಫೋನ್ ಮಾಡಕ್ಕೆ. ಮತ್ ಯಾಕೆ ಮಾಡ್ದೆ? ಇದ್ದಕ್ಕೆ ಮಾಡಿರೋದು. ಏನು? ಗೌರಿ ಹಬ್ಬ ಅಲ್ವಾ ಬೇಬಿ? ಇನ್ನು ಮಲ್ಗೆ ಇದ್ರೆ ಹೇಗೆ? ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು, ಒದ್ದೆ ಕೂದಲಿಗೆ ಟವಲ್ ಸುತ್ಕೊಂಡು, ಅಲಂಕಾರ ಮಾಡ್ಕೊಂಡು, ಹಣೆ ಕುಂಕುಮ ಇಟ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋಡಕ್ಕೆ 2 ಕಣ್ಣು ಸಾಲದು. ನಾನ್ ಯಾಕೋ ಅದನ್ನೆಲ್ಲ ಮಾಡ್ಲಿ? ಏನೋ ಒಳ್ಳೆ ಬುದ್ಧಿ ಕಲೀಲಿ ಅಂತ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಹೇಳಿದ್ರೆ ಎದುರುತ್ರ ಕೊಡ್ತೀಯ. ಎಲ್ಲೋಗುತ್ತೆ ನಿಮ್ಮ ಅಪ್ಪನ ಬುದ್ಧಿ? ಏಯ್, ನನ್ ಬಗ್ಗೆ ಮಾತಾಡು, ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ. ಆಯ್ತಾಯ್ತು. ಈಗ ವಿಷಯ ಏನು ಅಂದ್ರೆ, ನಮ್ಮನೆ ಗೌರಿ ಪೂಜೆ ನಿಮ್ಮನೇಲಿ ನಡೆಯುತ್ತಾ ಅಥವಾ ನಮ್ಮನೇಲಿ ನಡೆಯುತ್ತಾ ಅನ್ನೋ ಕ್ಲಾರಿಟಿ ಬೇಕಾಗಿತ್ತು. ನಾನ್ ಯಾಕೋ ನಿಮ್ಮನೆ ಗೌರಿಗೆ ಪೂಜೆ ಮಾಡ್ಬೇಕು?
ಯಾಕಂದ್ರೆ ನಾನ್ ತರಬೇಕಾಗಿರೋ ಗೌರಿ ಅದ್ ಹೇಗೋ ನಿನ್ ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಬೇಬಿ. ವಾಟ್? ಹ್ಞೂ, ನಿನ್ನೆ ಮಾರ್ಕೆಟಲ್ಲಿ ಸಿಕ್ಕಿದ್ಯಲ್ಲ, ಆಗ ನನ್ನ ಕೈಲಿ ಗೌರಿ ಇತ್ತು. ನನ್ನ ಫ್ರೆಂಡ್ ಅಂಗಡಿಯಿಂದ ಪೂಜೆ ಸಾಮಾನು ತಗೊಂಡು ಮನೆಗೆ ಬಂದು ನೋಡ್ತೀನಿ, ಗೌರಿನೇ ಇಲ್ಲ. ನಿನ್ ಫ್ರೆಂಡ್ನೇ ಕೇಳೋ. ಕೇಳಿದೆ ಬೇಬಿ, ಮೊದಲು ಕೇಳಿದ್ದೆ ಅವನು ನನ್ನ ಹತ್ರ ಇಲ್ಲಪ್ಪ ಅಂದ. ಅವನ ಹತ್ರನೂ ಇಲ್ಲ, ನನ್ನ ಹತ್ರನೂ ಇಲ್ಲ ಅಂದ್ಮೇಲೆ ಇದ್ದವ್ರ ಪೈಕಿ ಕದ್ದವ್ರು ಯಾರು ಅನ್ನಂಗಾಯ್ತಲ್ವಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಾನ್ ಯಾಕೋ ನಿಮ್ಮನೆ ಗೌರಿನ ಕದಿಲಿ? ನನ್ನ ಮೇಲಿರೋ ಕೋಪಕ್ಕೆ ನೀನೇ ತಗೊಂಡೋಗಿರ್ಬೋದು. ನನಗೆ ನಿನ್ ತರ ಚೀಪ್ ಮೆಂಟಾಲಿಟಿ ಇಲ್ಲ. ಅದು ಕರೆಕ್ಟ್. ನಿಮ್ದೇ ಇದ್ರು ಲಕ್ಷ ಡೀಲಿಂಗ್ ಅಲ್ವಾ? ವಾಟ್ ಡು ಯು ಮೀನ್? ನಿಮ್ಮ ಅಪ್ಪ ಮಾಡೋ ವ್ಯವಹಾರದ ಬಗ್ಗೆ ಹೇಳಿದೆ. ನಿಮ್ಮಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆಗೋ ಬದಲು ಕಮಿಷನ್ ಏಜೆಂಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನೋಡು ನರಸಿಂಹ, ಬೆಳಿಗ್ಗೆನೆ ನನಗೆ ಕೋಪ ಬರ್ಸ್ಬೇಡ. ನನಗೂ ಅಷ್ಟೇ. ಬೆಳಿಗ್ಗೆ ಸುಮ್ಮನೆ ಪಿತ್ತ ನೆತ್ತಿಗೇರಿಸ್ಬೇಡ. ಮರ್ಯಾದೆಗೆ ನಮ್ಮನೆ ಗೌರಿನ ತಂದು ಕೊಟ್ರೆ ಸರಿ, ಇಲ್ಲ ನಿಮ್ಮ ಮನೆ ಮುಂದೆ ಊರ್ ಜನನೆಲ್ಲ ಸೇರಿಸಿ ಗಲಾಟೆ ಮಾಡ್ಬಿಡ್ತೀನಿ. ಹಾಗ್ ಮಾಡಿದ್ರೆ ನಮ್ಮಪ್ಪ ಲಾಠಿ ಏಟಲ್ಲಿ ಎಲ್ರೂ ಒಳಗ್ ಹಾಕ್ತಾರೆ. ಕಾಕಿ ಪವರ್ ಇದೆ ಅಂತ ಮೆರಿಬೇಡ ಕಣೆ. ಕೈ ಬೆಚ್ಚಿಗೆ ಮಾಡ್ಕೊಳ್ಳೋ ಬೆಂಕಿನೂ ಮೈ ಸುಡುತ್ತೆ, ಹುಷಾರು. ನಿನ್ ಬಿಟ್ಟಿ ಅಡ್ವೈಸ್ ನನ್ಗೇನ್ ಬೇಕಾಗಿಲ್ಲ. ಗೌರಿ ತಾನೆ, ನಾನೇ ತಂದು ಕೊಡ್ತೀನಿ. ಕಲೆಕ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿರು. ಹ್ಞೂ ಬೇಬಿ, ಬರೋದು ಬರ್ತೀಯಾ? ಮೈ ತುಂಬ ಬಟ್ಟೆ ಹಾಕೊಂಡು ನೀಟಾಗಿ ಬಾ. ಹೇಗೇಗೋ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬರ್ಬೇಡ. ನನ್ನಿಷ್ಟ, ನಾನು ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡ್ ಬರ್ತೀನಿ. ಮದ್ವೆ ಆದ್ಮೇಲೆ ನಿನ್ ಹೆಂಡತಿಗೆ ಇದನ್ನೆಲ್ಲ ಆರ್ಡರ್ ಮಾಡು, ನನಗಲ್ಲ. ಆಯ್ತಾಯ್ತು, ನನ್ನ ಹೆಂಡತಿ ನೀನ್ ನೋಡುವಂತೆ ನಿನ್ನನ್ನು ಕಟ್ಕೊಳ್ಳೋ ಪುಣ್ಯ ಆತ್ಮನ ನಾನು ನೋಡ್ತೀನಿ. ಈಗ ತಾನೇ ಎದ್ದಿದ್ಯಾ ಅನ್ಸುತ್ತೆ, ಸ್ನಾನ ಮಾಡ್ಕೊಂಡು ಲಕ್ಷಣವಾಗಿ ಬಾ. ದೇವ್ರು ತಗೊಂಡ್ಬರ್ತಾ ಇದ್ಯಾ, ಬೇಗ ಬಂದ್ಬಿಡು ಬೇಬಿ, ಕಾಯ್ತಾ ಇರ್ತೀನಿ. ವಾಟ್? ಬೇಬಿಗೋಸ್ಕರ ಅಲ್ಲ, ನಮ್ಮ ಮನೆ ಗೌರಿಗೋಸ್ಕರ.